ಎಲ್ರಿಗೂ ನಮಸ್ಕಾರ. ನಾನು ನಮ್ಮ ನಿಶಾ ಚಂದ್ರ. ಇದು ನನ್ನ ಚಾನಲ್ ಕನ್ನಡ ಮಾಮ್ ಟಾಕ್ಸ್. ಬನ್ನಿ, ಇವತ್ತು ಬುಧವಾರದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ದಿವ್ಯತ್ಗೆ ಸ್ಕೂಲ್ ರಜಾ ಇದೆ, ಯಾಕಂದರೆ ಮೊಹರಮ್ ಅಲ್ವಾ, ಅದಕ್ಕೆ ಮತ್ತು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಏನಂದರೆ ಇವತ್ತಿನ ದಿನ ತುಂಬ ಹ್ಯಾಪ್ನಿಂಗ್ ಆಗಿರುತ್ತೆ. ಏನಕ್ಕಂದರೆ ನಿನ್ನೆ ಏನಾಯಿತು ಗೊತ್ತಾ, ಹಿಂಗೆ ನಾನು ಇವರು ಫ್ರೀಯಾಗಿ ಕೂತಿದ್ವಿ. ಸುಮ್ಮನೆ ಹಂಗೆ ಜನ್ರಲ್ಲಾಗಿ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ, ನಮ್ಮ ಅಮ್ಮನ ಹತ್ರ ನಮ್ಮ ಅಕ್ಕನ ಹತ್ರ ಇಬ್ಬರ ಹತ್ರನೂ ಮೈಸೂರು ಸಿಲ್ಕ್ ಸ್ಯಾರಿಗಳಿದ್ದಾವೆ, ಬಟ್ ನನ್ನ ಹತ್ರ ಒಂದೂ ಮೈಸೂರು ಸಿಲ್ಕ್ ಸ್ಯಾರಿ ಇಲ್ಲ ಅಂತ. ಇವ್ರು ಏನು ಒಳ್ಳೆ ಮೂಡಲ್ಲಿದ್ರೋ ಏನೋ ಗೊತ್ತಿಲ್ಲ. ಅದಕ್ಕೆ ಇನ್ನೇನು ಹಬ್ಬ ಬರ್ತಾ ಇದೆ ಅಲ್ವಾ, ಬಾ ಹಂಗಾರೆ ಹೋಗ್ಬಿಟ್ಟು ಸ್ಯಾರಿ ತೊಗೊಂಬರೋಣ ಅಂತ ಅಂದರು. ಅದಕ್ಕೆ ಹೆಂಗಿದ್ರು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಬಿಟ್ಟಿದ್ದೆ, ಬಟ್ ನಮ್ಮಮ್ಮ ಹೇಳಿದ್ರು, ಇವ್ರು ಕೊಡಿಸ್ತೀನಿ ಅಂದಾಗ ಹೋಗಿ ಸುಮ್ಮನೆ ತೊಗೊಂಬಿಡು, ಆ ಸ್ಯಾರಿನ ಬೇಕಾದ್ರೆ ನೀನು ಗೌರಿ ಹಬ್ಬಕ್ಕೆ ಹಾಕ್ಕೊಂಡ್ರೆ ಆಯಿತು ಅಂತ. ಅದಕ್ಕೆ ನಾನು ಇವರು ಇವತ್ತು ಸ್ಯಾರಿ ತೊಗೊಳಕ್ಕೆ ಸಂಜಾರ್ ಕ್ರಿಯೇಷನ್ಸ್ ಅಂತ ವಿಜಯನಗರದಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ದೋಸೆ ತಿನ್ನಬೇಕು ಅಂತ ಅಂದ. ಅಮ್ಮ ದೋಸೆಗೆ ನೆನೆಸಿಟ್ಟಿದ್ದಾರೆ, ಬಟ್ ಇನ್ನೂ ರುಬ್ಬಕ್ಕಾಗಲ್ಲ. ಏನಿದ್ರು ಇವತ್ತು ರಾತ್ರಿಗೆ ದೋಸೆ ರೆಡಿ ಆಗುತ್ತೆ. ಅದಕ್ಕೇ ಅಕ್ಷಯ ಕಲ್ಪದ ದೋಸೆ ಹಿಟ್ಟನ್ನ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರ್ತೀನಿ, ಯಾಕಂದರೆ ದಿವ್ಯತ್ಗೆ ದೋಸೆ ಬಂದು ತುಂಬ ಫೇವ್ರೇಟು. ಯಾವಾಗ ಕೇಳ್ತಾನೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ಎಮರ್ಜೆನ್ಸಿಗೆ ಯಾವಾಗಲೂ ಈ ಥರ ಇಟ್ಕೊಂಡಿರ್ತೀನಿ. ದೋಸೆ ಹಾಕ್ಕೊಡೋಣ ಅವನಿಗೆ ತಿಂಡಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವರೆಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂದರೆ ಯಾವಾಗಲೂ ಅಷ್ಟೇ, ನಾನು ಬೇಗ ಮನೇನ ಕೆಲಸ ಮಾಡಿ ಚಕ್ ಅಂತ ರೆಡಿ ಆಗಿ ಹೋಗ್ತೀನಿ. What is this, Devi? What's that? Dosa. Oh, you love dosa? How many dosas will you eat? Kela. Okay, how many dosa you want? One dosa. Okay. Come. Banana is kela. Is it? I didn't. Okay, come stand here. Kela. ಇವರು ಇವತ್ತು ಆಫ್ ತೊಗೊಂಡಿದ್ದಾರೆ, ಆಫೀಸ್ಗೆ ಹೋಗ್ತಾ ಇಲ್ಲ. ಅದಕ್ಕೆ ಫ್ರೀ ಇದ್ದೀನಿ ಅಲ್ವಾ, ಬಾ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಬಿಡ್ತೀನಿ, ಅಷ್ಟೊತ್ತಿಗೆ ರೆಡಿ ಆಗೋ ಹೋಗೋಣ ಅಂತ ಹೇಳಿದ್ರು. ಅವರು ಮುಗಿಸ್ಕೊತಾ ಇದ್ದಾರೆ. How long? 5-6 minutes. After that we'll go, no? Yes. For saree shopping. ಬನ್ನಿ ರೆಡಿ ಆಗಿಬಿಡೋಣ. ಆ್ಯಕ್ಚುಲಿ ನೆನ್ನೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ಅಂದರೆ ಹೇರ್ ಕಟ್ ನನಗೆ ಲೆಂತೇ ಬೇಕಾಗಿತ್ತು, ಜಸ್ಟ್ ಟ್ರಿಮ್ ಮಾಡಿಸ್ಬೇಕಿತ್ತು. ಇವ್ರು ಸ್ಟ್ರಿಕ್ಟಾಗಿ ಹೇಳಿ ಕಳಿಸಿದ್ರಪ್ಪ, ನನಗೆ ಲೆಂತ್ ಮೇಂಟೈನ್ ಮಾಡು, ಉದ್ದ ಇರಬೇಕು, ತುಂಡ ಮಾಡಿಸ್ಬೇಡ ಅಂತ. ಅದಕ್ಕೆ ಲೈಟಾಗಿ ಲೇಯರ್ ಕಟ್ ಥರನೇ ಮತ್ತೆ ಮಾಡಿಸಿದ್ದೀನಿ. ವೀಡಿಯೋಲಿ ತೋರಿಸ್ತೀನಿ ನೋಡಿ. ಅಂದರೆ ನಾನು ಜಾಸ್ತಿ ಎತ್ತು ಕಟ್ಟೋದೆಲ್ಲ ಮಾಡ್ತೀನಲ್ವ, ಅದಕ್ಕೆ ತುಂಬ ಶಾರ್ಟ್ ಆಗೋಲ್ಲ, ನನಗೂ ಏನೋ ಇಷ್ಟ ಆಗಲ್ಲ. ಅದಕ್ಕೆ ನಾರ್ಮಲ್ ಹೇರ್ ಕಟ್ ಏನಿತ್ತು ಅದನ್ನು ಉದ್ದ ಈ ಥರ ನೋಡಿ ಮಾಡಿಸಿದ್ದೀನಿ. ಈಗೇನಂದರೆ ಹಬ್ಬದ ಸೀಸನ್ ಅಲ್ವಾ, ಹಬ್ಬದ ಸೀಸನಲ್ಲಿ ಸ್ಯಾರಿ ಎಲ್ಲ ಹಾಕ್ಕೊಂಡಾಗ ಕೂದಲು ಸ್ವಲ್ಪ ಉದ್ದ ಲೆಂತ್ ಇದ್ರೇ ಚೆಂದ, ತುಂಡಾಗೋರು ಚೆನ್ನಾಗಿರಲ್ಲ. ಅದಕ್ಕೆ ಸಿಂಪಲ್ಲಾಗಿ ಲೇಯರ್ ಕೊಡಿಸಿ ನೋಡಿ, ಈ ಥರ ಲೆಂತ್ನ ಮೇಂಟೈನ್ ಮಾಡಿ ಹೇರ್ ಕಟ್ ಮಾಡಿಸ್ತೀನಿ, ಹೆಂಗೆ ಅನಿಸ್ತಿದೆ ಅಂತ ಹೇಳಿ. ಇವತ್ತು ಹೊರಗಡೆ ಸ್ಯಾರಿ ಶಾಪಿಂಗ್ ಹೋಗೋಕ್ಕೆ ಈ ಡ್ರೆಸ್ನ ಹಾಕೋತಾ ಇದ್ದೀನಿ. ಹೊರಟಿದ್ದೀವಿ, ಇಲ್ಲಿಂದ 1 hour ತೋರಿಸ್ತಾ ಇದೆ. ಸೊ ಕ್ಯಾ ಲಗ್ತಾ ಇದೆ ಜಾನ್, ಟ್ರಾಫಿಕ್ ಮೇಲೆ ಕ್ಯಾ ಜಸ್ಟ್ ಶೋಯಿಂಗ್ 1 hour. ಐ ಥಿಂಕ್ 1 hour ತಲುಪ್ತೀವಿ ಅಂತ ಅನಿಸುತ್ತೆ. ಜಸ್ಟ್ ನಾನು ಇವರಾಗಿದ್ದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ದಿವ್ಯತೆ ನಾನು ಇದ್ರೆ ಕಷ್ಟ ಆಗಿರೋದು, ಅವನ್ನ 1 hour ಕರ್ಕೊಂಡು ಹೋಗಿ ಅಲ್ಲಿ ಶಾಪ್ ಮಾಡಿ ಅಲ್ಲಿಂದ ಮನೆಗೆ ವಾಪಸ್ ಬರೋಷ್ಟರಲ್ಲಿ ಸಾಕಾಗಿರೋದು. ಸೊ ಇಟ್ಸ್ ಜಸ್ಟ್ 2 of us. ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ನಾನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಆಸೆ ಇತ್ತು, ಮತ್ತು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ, ಅವ್ರು ಸಂಜಾರ್ ಕ್ರಿಯೇಷನ್ಸಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತ. ನಮ್ಮ ಮನೆಯಿಂದ ದೂರನೇ ವಿಜಯನಗರ, ನೋಡಿ ವಿಜಯನಗರಲ್ಲಿ ಇದಿರೋದು. ಬಟ್ ಎನಿವೇಸ್ ಓಕೆ, ಫ್ರೀ ಇದ್ವಿ ಅಂತ ಬಂದ್ವಿ. 3 minutes ಇದೆ, ಬನ್ನಿ ಹೋಗಿ ಸ್ಯಾರಿ ಶಾಪಿಂಗ್ ಮಾಡೋಣ.
ಅಂಗಡಿಗೆ ಬಂದಿದ ತಕ್ಷಣ ನಂಗೆ ಇಲ್ಲಿ ಏನು ಇಷ್ಟ ಆಗಿತ್ತು ಅಂದರೆ ಪ್ರೈಸ್ ರೇಂಜ್ ಪ್ರಕಾರ ಸ್ಯಾರಿ ರೇಂಜ್ ಪ್ರಕಾರ ಡಿಫ್ರೆಂಟ್ ಸೆಕ್ಷನ್ಸ್ ಮಾಡಿಬಿಟ್ಟಿದ್ದಾರೆ. ಪ್ಲಸ್ ವರಮಹಾಲಕ್ಷ್ಮಿ ಆಫರ್ ಕೂಡ ನಡೆಸ್ತಾ ಇದ್ದಾರೆ. ಸೊ ಆಫರಲ್ಲಿ ಯಾವ್ಯಾವ ಸ್ಯಾರಿ ಇದೆ ಅಂತ ನೋಡ್ತಾ ಇದ್ದೀನಿ ಫಸ್ಟು. 1, 2, 3 ಸ್ಯಾರೀಸ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಓಪನ್ ಮಾಡಿ ನೋಡೋಣ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಸೈಡಲ್ಲಿ. ನನಗೆ ಈ ಸ್ಯಾರಿ ಇಷ್ಟ ಆಯಿತು, ಅದಕ್ಕೆ ಟ್ರೈ ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಕಲರ್ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿದೆ. ಪಿಂಕ್ ಕಲರ್ಗೂ ಗ್ರೀನ್ ಕಲರ್ಗೂ ನೋಡಿ ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಇದು ಪಿಂಕ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಬ್ಲೌಸ್ ಬಂದಿರೋದು, ಮತ್ತು ಸರ್ಕು ಅಷ್ಟೇ ಗ್ರೀನ್ ಕಲರ್ ಇದೆ. ಕಾಂಟ್ರಾಸ್ಟಲ್ಲಿ ಚೆನ್ನಾಗಿದೆ. ಕಂಪ್ಲೀಟ್ ಪ್ಲೇನ್ ಲುಕ್ ಜೊತೆಗೆ ಈ ಥರ ಇರುತ್ತೆ. ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್. ಇದು ಪ್ರಿಂಟ್ ಸ್ಯಾರಿ ನೋಡಿ, ವರ್ಕ್ ಇದೆ, ಒಂಥರ ಪಾರ್ಟಿ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಕಲರು ನನಗೆ ಇಷ್ಟ ಆಯಿತು. ಇದನ್ನು ನೋಡ್ತಾ ಇದ್ದೀನಿ. ವೆರೈಟಿ ಡಿಸೈನ್ಸ್ ಇದೆ. ವರಮಹಾಲಕ್ಷ್ಮಿ ಆಫರ್ ಸೇಲ್ ಬಂದು 8th ಜುಲೈಯಿಂದ 15th ಆಗಸ್ಟ್ವರೆಗೂ ಇವ್ರ ಹತ್ರ ಇರುತ್ತೆ. ಕಂಪ್ಲೀಟ್ ಸ್ಯಾರಿ ಸೆಲ್ಫ್ ಇದೆ. ಇಲ್ಲಿ ಬ್ಲೌಸ್ ಪೀಸ್ ಬಂದು ಇಲ್ಲಿ ಇರುತ್ತೆ. ಇದು ಬ್ಲೌಸ್ ಪೀಸ್. ಸೇಲಲ್ಲಿರೋ ಸ್ಯಾರೀಸ್ ಎಲ್ಲ ನೋಡಾಯಿತು. ನೆಕ್ಸ್ಟು ಮೈಸೂರು ಸಿಲ್ಕ್ ಸ್ಯಾರಿ ನೋಡಬೇಕಿತ್ತು ನಾನು. ಪ್ಲಸ್ ಸಿಲ್ಕ್ ಸ್ಯಾರೀಸ್ ಏನಿದೆ ಅದರಲ್ಲೂ ತುಂಬ ವೆರೈಟೀಸ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಈ ಸೆಕ್ಷನಲ್ಲೂ ನೋಡೋಣ ಅಂತ ಬಂದ್ವಿ. ಫಾಸ್ಟ್ ಮೂವಿಂಗ್ ಇರೋದೇನು ಹೇಳಿ ಸಿಲ್ಕ್ ಸ್ಯಾರಿ ಅಲ್ವಾ, ಮೈಸೂರು ಸಿಲ್ಕ್ ಸ್ಯಾರೀಸ್ ತುಂಬ ಕಾಂಬಿನೇಷನ್ ಕಾಣಿಸ್ತಾ ಇದೆ. ಸೊ ಬನ್ನಿ ಅದರಲ್ಲಿ ಚೆಕ್ ಮಾಡಿ ನೋಡೋಣ. ಸೊ ಇದು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇದೆ. ಸೊ ಬ್ರೈಟ್ ಕಾಂಬಿನೇಷನ್ ಜೊತೆಗೆ ಈ ಡಿಸೈನ್ ಬರುತ್ತೆ. ಕಂಪ್ಲೀಟ್ ಸೆಲ್ಫ್ ಕಲರ್ ಶೇಡ್ ಅಲ್ಲಿ ನಿಮ್ಮ ಸ್ಯಾರಿ ಬರುತ್ತೆ. ಇದು ಕಲರ್ಸ್, ಇದರಲ್ಲಿ ಕಲರ್ಸ್ ಇದೆ ನೋಡಿ. ಕಲರ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಈಚ್ ಡಿಸೈನ್ ಅಲ್ಲಿ 6 ಬೇರೆ 6 to 8 ಕಲರ್ ಕಾಂಬಿನೇಷನ್ಸ್ ನಿಮಗೆ ಸಿಗುತ್ತೆ. ಸೊ ಅನದರ್ ಇದು ಚೆಕ್ಸ್ ಡಿಸೈನ್ ಇದೆ ಈ ತರ. ಇಲ್ಲಿ ಬ್ಲೌಸ್ ಪೀಸ್ ಇದೆ, ಪ್ಲೇನ್ ಬ್ಲೌಸ್ ಆಗುತ್ತೆ. ಇದು ರೇಂಜ್ ಟ್ಯಾಗ್ ಇದೆ. ಓಕೆ, ಅರೌಂಡ್ 10,000 rupees ರೇಂಜ್ ಈ ತರ ಬರುತ್ತೆ. ಈ ತರ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬನ್ನಿ ಮೈಸೂರು ಕ್ರೇಪ್ ಸಿಲ್ಕ್ ವಿತ್ ಸಿಲ್ಕ್ ಮಾರ್ಕ್ ಕಾರ್ಡ್ ಜೊತೆಗೆ ಬರುತ್ತೆ. ಇದೆಲ್ಲ ಲಾಟ್ಸ್ ಆಫ್ ಡಿಸೈನ್ಸ್ ಅವೈಲೇಬಲ್ ಇದೆ. ಇದು ಕಾಂಬಿನೇಷನ್ ಬರುತ್ತಲ್ವಾ, 2 ಕಾಂಬಿನೇಷನಲ್ಲಿ ಬರುತ್ತೆ. ಎಲ್ಲ ಕಾಂಟ್ರಾಸ್ಟ್ ಶೇಡ್ ಅಲ್ಲಿ ಇದೆ. ತುಂಬಾ ಯೂನಿಕ್ ಕಲೆಕ್ಷನ್ಗೋಸ್ಕರನೇ ಸಂಜನ್ ಕ್ರಿಯೇಷನ್ ಫೇಮಸ್ ಇರೋದು. ಕಲೆಕ್ಷನ್ಸ್ ಅಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ತುಂಬಾ ಒಳ್ಳೆ ಸಿಗುತ್ತೆ. ಇದನ್ನು ತೋರಿಸಿ ಸರ್, ಇದು ಚೆನ್ನಾಗಿದೆ ಕಾಂಬಿನೇಷನ್. ಆರೆಂಜ್ ಮತ್ತು ಪಿಂಕ್ ಕಲರ್ ತುಂಬ ಚೆನ್ನಾಗಿದೆ. ಇದು ನನಗೆ ಟ್ರೈ ಮಾಡಿ ಉಡಿಸಿ ತೋರಿಸ್ತೀರಾ? ಇದರಲ್ಲಿ ಕಲರ್ ಕಾಂಬಿನೇಷನ್ಸ್. ಮೈಸೂರು ಸಿಲ್ಕ್ ಸ್ಯಾರಿಲಂತೂ ಯಾವ ಥರ ಕಾಂಬಿನೇಷನ್ಸ್ಗಳಿದ್ದಾವೆ ಅಂದರೆ ವೈಟ್ ವೆರೈಟೀಸ್ ಅಂದರೆ ಚೆಕ್ ಸ್ಯಾರೀಸು, ಪ್ಲೇನ್ ಸ್ಯಾರೀಸು ಮತ್ತು ಕಾಂಬಿನೇಷನ್ ಇರೋ ಸ್ಯಾರೀಸ್ ಎಲ್ಲ ಇತ್ತು. ನನಗೆ ಈ ಆರೆಂಜ್ಗೆ ಪಿಂಕ್ ಕಲರ್ ಬಾರ್ಡರ್ ಇರೋದಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೆ ಒಂದು ಸತಿ ಉಡಿಸಿ ತೋರಿಸಿ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಒಂಥರ ಕಲರ್ ಅಂತೂ ಎದ್ದು ಕಾಣೋ ಥರ ಇದೆ. ವರಮಹಾಲಕ್ಷ್ಮಿ ಹಬ್ಬಗಳಿಗಂತೂ ಈ ಥರ ಸ್ಯಾರಿ ಉಟ್ಟಂತೂ ಸಕ್ಕದಾಗಿ ಕಾಣಿಸುತ್ತೆ. ಈ ಕಾಂಬಿನೇಷನ್ ನೋಡಿ, ವೈಟ್ ಕಲರು ಚೆಕ್ಸಲ್ಲಿರೋದಕ್ಕೆ ರೆಡ್ ಬಾರ್ಡರು ಸೂಪರ್ ಆಗಿದೆ ಅಲ್ವಾ? ಇದು ಮೈಸೂರು ಸಿಲ್ಕ್ ಅಲ್ವಾ? ಕ್ರೇಪ್ ಪ್ಯೂರ್ ಮೈಸೂರು. ಇದೆಲ್ಲ ವಿತ್ ಸಿಲ್ಕ್ ಮಾರ್ಕ್ ಕಾರ್ಡ್ ಜೊತೆಗೆ ನಿಮಗೆ ಸಿಗುತ್ತೆ. ಓಕೆ, ಗ್ಯಾರಂಟಿ ಇರುತ್ತೆ ನಿಮ್ಮ ಸ್ಯಾರಿ. ಈಗ ಇದು ತುಂಬ ಲೇಟೆಸ್ಟ್ ಕಲೆಕ್ಷನ್ಸ್. ಆ್ಯಕ್ಚುಲಿ ಸ್ಯಾರಿಗೆಲ್ಲ ರಿಸೆಪ್ಷನ್ಗೆ ತುಂಬ ಜನ ನಾನು ನೋಡಿದ್ದೀನಿ. ನಾನಿದು ಉಡ್ತಾ ಇರೋದು ಸಿಲ್ಕ್ ಸ್ಯಾರೀಸ್ ಕೂಡ ಇದ್ದಾವೆ.
ಇದು ಕಾಟನ್ ಬರುತ್ತಲ್ಲ ಸರ್, ಇದೇನಿದು ಸಿಲ್ಕ್ ಸಿಲ್ಕ್ ಕಾಟನ್ ತರ ಬಟ್ಟೆ ಬರುತ್ತೆ. ಓಕೆ ಓಕೆ, ಕಾಟನ್ ಥರ. ಇದು ಆರ್ಗನ್ಸಾ ಸ್ಯಾರಿ. ಆರ್ಗನ್ಸಾ ಸ್ಯಾರೀಸ್ ಎಲ್ಲ. ಇದೇನು ರೇಂಜ್ ಬರುತ್ತೆ ಸರ್? ಇದೆಲ್ಲ 4000 3500 ಆ ಥರ ರೇಂಜ್ಗಳಲ್ಲಿ ಬರುತ್ತೆ. ಇವ್ರು ನಂಗೆ ಏನು ಹೇಳಿದ್ರು ಅಂದರೆ ಅಂಗಡಿಗೆ ಬಂದಮೇಲೆ ಎಲ್ಲ ಥರ ಸ್ಯಾರಿನೂ ನೋಡು ಅಂತ, ಅದಕ್ಕೆ ಬನಾರಸ್ಸು ಚೆಕ್ ಮಾಡ್ತೀನಿ. ಬರೀ ಮೈಸೂರು ಸಿಲ್ಕ್ ಅಲ್ಲ, ಮೈಸೂರು ಬನಾರಸ್ ಸ್ಯಾರಿ ಇದೆ, ನಾರ್ಮಲ್ ಸಿಲ್ಕ್ ಸ್ಯಾರೀಸ್ ಇದೆ, ಮತ್ತು ಜಾರ್ಜೆಟ್ ಸ್ಯಾರೀಸ್ ಇದೆ, ಯಾವ್ಯಾವ ಆಪ್ಷನ್ಸ್ ಇದೆ ಎಲ್ಲ ಅವೈಲಬಲ್ ಆಗಿರೋದನ್ನು ಚೆಕ್ ಮಾಡ್ತಾಯಿದ್ದೀನಿ. ನೋಡಿ ಬನಾರಸ್ ಸ್ಯಾರಿಲೂ ಅಷ್ಟೇ ಒಳ್ಳೆ ಆಪ್ಷನ್ಸ್ ಇದೆ. ಅಂದರೆ ಕಲರ್ ಕಾಂಬಿನೇಷನ್ನು ನನಗೆ ಈ ನಡುವೆ ತುಂಬ ಚೆನ್ನಾಗಿ ಬರ್ತಾ ಇದೆ ಅಲ್ವಾ, ಒಂಥರ ಬ್ಲೂಗೆ ಪಿಂಕ್ ಬಾರ್ಡರು ಮತ್ತು ಪಿಂಕ್ಗೆ ಒಂಥರ ಯೆಲ್ಲೋ ಬಾರ್ಡರು. ಬ್ಲೌಸ್ ಪೀಸ್ ಪ್ಲೇನ್ ಬರುತ್ತಾ ಅಥವಾ ಎಲ್ಲ ರಿಚ್? ಓಕೆ, ಈ ಥರ ರಿಚ್. ಬ್ಲೌಸ್ ಪೀಸ್ ಇದೆ. ಇದು ಓಪನ್ ಮಾಡ್ತೀವಿ. ನಾನಂತೂ ಸುಮಾರು ಸ್ಯಾರಿನ ಓಪನ್ ಮಾಡಿ ತೋರಿಸಿ ಅಂದೆ. ಪಾಪ ತುಂಬ ಸುಮ್ಮನೆ ಹೇಳ್ಬಾರ್ದು, ಪೇಷನ್ಸಿಂದ ಎಲ್ಲ ಸ್ಯಾರೀಸ್ನ ಹೇಳ್ದಂಗೆ ತೋರಿಸಿದ್ರು. ಮತ್ತು ನಾನು ಟ್ರೈ ಮಾಡಬೇಕು ಅನ್ನೋ ಸ್ಯಾರೀಸ್ನ ಉಡಿಸಿ ಕೂಡ ಚೆನ್ನಾಗಿ ತೋರಿಸಿದ್ರು. ನೋಡಿ ಇದೆಷ್ಟು ಚೆನ್ನಾಗಿದೆ ಅಲ್ವಾ ಕಾಂಬಿನೇಷನ್ನು. ಬ್ಲೌಸ್ ಪೀಸ್ ಓಕೆ. ಇಲ್ಲಿ ಕೂಡ ನೆಕ್ಸ್ಟ್ ರೇಂಜ್ ಸ್ಯಾರೀಸ್ ಇದೆ. ಮೇಲೆ ನನಗೆ ಒಂದು ಸ್ಯಾರಿ ಇಷ್ಟ ಆಯಿತು, ಅದನ್ನು ಎತ್ತಿಡ್ಸಿದ್ದೀನಿ. ಇಲ್ಲಿ ನೋಡೋಣ ಇನ್ನು ಯಾವ್ಯಾವ ಸ್ಯಾರೀಸ್ ಇದ್ದಾವೆ. ಇಲ್ಲಿ ಅರೌಂಡ್ ಒಂದು ಸ್ವಲ್ಪ ಲೋವರ್ ರೇಂಜಲ್ಲಿ ಸ್ಯಾರಿ ಸಿಗುತ್ತೆ ಅಂತ ಅಂದರು. ಸೊ ಹೌ ಮೆನಿ, ಐ ಥಿಂಕ್ ನನಗೆ ಈಗ ಸದ್ಯಕ್ಕೆ 3 ಸ್ಯಾರೀಸ್ ಇಷ್ಟ ಆಗಿದೆ. ಸೊ ಆ 3 ಸ್ಯಾರೀಸ್ನು ಟ್ರೈ ಮಾಡ್ತೀನಿ. ನೋಡೋಣ ಇವ್ರು ಯಾವ ಸೆಲೆಕ್ಟ್ ಮಾಡ್ತಾರೆ ಅಂತ, ಅದರಲ್ಲಿ ಪಿಕ್ ಮಾಡೋಣ. 2 ಸ್ಯಾರೀಸ್ ವಿಲ್ ಬೈ. 2 ಸ್ಯಾರೀಸಾ? ಓಕೆ, 2 ಸ್ಯಾರೀಸ್. ಇದೆಲ್ಲ ಪಾರ್ಟಿ ವೇರ್ಗೆ ಡಿಸೈನರ್ ವೇರ್ ಕಲೆಕ್ಷನ್ಸ್ ಆ ಥರ ಇದೆ. ಸೊ ಕಾಂಬಿನೇಷನ್ ಎಲ್ಲ ಚೆನ್ನಾಗಿರುತ್ತೆ. ಕಲರ್ ಕಾಂಬಿನೇಷನ್ ಈ ಥರ ಸಿರಲ್ಲ ಮೇಡಮ್. ಟಸರ್ ಜಾರ್ಜೆಟ್ ಸ್ಯಾರಿ 4750. ಇದರಲ್ಲಿ ಕಾಂಬಿನೇಷನ್ಸ್ ಹಾಂ, ಈಚ್ ಡಿಸೈನಲ್ಲಿ ಕಲರ್ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಇದನ್ನು ಸೆಮಿ ಕಡ್ಡಿ ಶಿಫಾನ್ ಸ್ಯಾರಿ, ಮಲ್ಟಿ ಕಲರ್ ಶೇಡಲ್ಲಿ ಈ ಥರ ಇರುತ್ತೆ. ಇವ್ರು ಬಂದು ಹೋಲ್ಸೇಲ್ ಸ್ಯಾರಿ ಮ್ಯಾನುಫ್ಯಾಕ್ಚರರ್ಸು. ಇವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಇನ್ನೂ ವೆರೈಟಿ ಸ್ಯಾರೀಸ್ ಇದ್ದಾವೆ. ಆ ಯೂಟ್ಯೂಬ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ನಂಗೆ ಇನ್ನೊಂದು ಇಷ್ಟ ಆಗಿದ್ದು ಅಂದರೆ ಏನು ಗೊತ್ತಾ, ಒಂದು ಟೈಪ್ ನಿಮ್ಗೆ ಇಷ್ಟ ಆದರೆ ಅದರಲ್ಲಿ ಎಷ್ಟೊಂದು ಕಲರ್ ಕಾಂಬಿನೇಷನ್ಸ್ ಇದ್ದಾವೆ ಅಂತ. ಸೊ ವೆರೈಟಿ ಆಫ್ ಸೆಲೆಕ್ಷನ್ನು ತುಂಬ ರೇಂಜಾಗೆ ಚೆನ್ನಾಗಿದೆ. ಇದು ನೋಡಿ ನನಗೆ ಈ ಸೀರೆ ಕೂಡ ಇಷ್ಟ ಆಯಿತು, ಅದಕ್ಕೆ ನನಗೆ ಇದನ್ನು ಉಡಿಸಿ ತೋರಿಸ್ತೀರಾ ಅಂತ ಅಂದೆ. ಇದು ಅರೌಂಡ್ 4500 ರೇಂಜಲ್ಲಿದೆ. ಈಗ ಸಿಂಪಲ್ ಯಾವ್ದಾದ್ರು ಮದುವೆಗೆಲ್ಲ ಇದ್ದರೆ ಹಾಕೋಬೋದಲ್ವ. ಗೋಲ್ಡ್ ಕಲರು ಒಂಥರ ಎದ್ದು ಕಾಣಿಸ್ದಂಗೆ ಅನಿಸ್ತಾ ಇದೆ, ಅದಕ್ಕೆ ಇದನ್ನು ಟ್ರೈ ಮಾಡಿದೆ. ನೆಕ್ಸ್ಟು ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ, ಪ್ಲೇನ್ ಮೈಸೂರು ಸಿಲ್ಕ್ ಸ್ಯಾರಿನೂ ಚೂಸ್ ಮಾಡಿದೆ. ನೋಡಿ ಈ ಬ್ಲೂ ಕಲರ್ಗೆ ಪಿಂಕ್ ಬಾರ್ಡರು, ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮೈ ಮೇಲೆ ಹಾಕಿದ ತಕ್ಷಣ ಒಂಥರ ಲುಕ್ಕೆ ಚೆನ್ನಾಗಿ ಅನಿಸ್ಬಿಡ್ತು. ಇವ್ರಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ನು. अच्छा है, इट्स नाइस. ಇವರು ನನ್ನ ಜೊತೆ ಬಂದಿರೋದಕ್ಕೆ ಇವತ್ತು ಒಂಥರ ಹೆಲ್ಪ್ ಆಗ್ತದೆ, ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಯಾವ್ದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ. ಇವ್ರಿಗೆ ಈ ಸೀರೆನೂ ಇಷ್ಟ ಆಯಿತು. ಇವ್ರು ಅದೇ ಹೇಳ್ತಾರೆ, ನೀನು ಮೈ ಮೇಲೆ ಹಾಕಿದ ತಕ್ಷಣ ಎಲ್ಲ ಸ್ಯಾರಿನೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ತುಂಬ ಕಷ್ಟ ಅಪ್ಪ, ಯಾವ್ದು ಡಿಸೈಡ್ ಮಾಡೋದು ಯಾವ್ದು ಬಿಡೋದು ಅಂತ ಅರ್ಥ ಆಗ್ತಾಯಿಲ್ಲ. ಫೈನಲ್ ಆಗಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಬ್ರೌನ್ ಕಲರ್ ಸ್ಯಾರಿ. ಈ ಕಲರ್ ಸ್ಯಾರಿ ನನ್ನ ಹತ್ರ ಇಲ್ಲವೇ ಇಲ್ಲ, ಅದಕ್ಕೆ ಇಷ್ಟ ಆಯಿತು. ಇದು ಟಸರ್ ಸಿಲ್ಕ್ ಸ್ಯಾರಿ ಇದೆ. ಈ ಸ್ಯಾರೀಸ್ ನೋಡಿ, ಇದು ತುಂಬ ಸಿಂಪಲ್ ಆಗಿರುತ್ತೆ. ಅಂದರೆ ನೀವೆಲ್ಲರೂ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹೋಗುವಾಗ ಹಾಕೋಬೋದು. ಮತ್ತು ಇದ್ರ ಬ್ಲೌಸ್ ಪೀಸ್ ನೋಡಿ ಈ ಥರ ಬರುತ್ತೆ. ಮತ್ತು ಇದು ಅಷ್ಟೇ, ಇದು ಇಷ್ಟ ಆಯಿತು ನಂಗೆ. ಒಂಥರ ಪ್ರಿಂಟೆಡ್ ಸ್ಯಾರೀಸ್ ಅಂತಾರಲ್ಲ ಆ ಥರ. ಇದು
ಸಿಲ್ಕ್ ಬಾರ್ಡರ್ ಬರುತ್ತಲ್ಲ. ಹಾಂ, ಸಿಲ್ಕ್ ಸ್ಯಾರಿ ಇದೆ. ಡಿಜಿಟಲ್ ಪ್ರಿಂಟ್ ಆಲ್ ಓವರ್ ಸ್ಯಾರಿಯಲ್ಲಿ ಆಗಿರುತ್ತೆ. ವರ್ಕ್ ಸ್ಯಾರಿ ಮತ್ತು ಈ ಥರ ಕ್ಯಾಟ್ಲಾಗ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಇನ್ನೊಂದೇನೆಂದರೆ ಇವ್ರ ಹತ್ರ ತುಂಬಾ ರೆಡಿಮೇಡ್ ಬ್ಲೌಸಸ್ ಕಲೆಕ್ಷನ್ ಕೂಡ ಇದೆ. ಸೊ ಅದನ್ನು ಒಂದು ಸತಿ ಚೆಕ್ ಮಾಡೋಣ ಅಂತ ಬಂದೆ. ಎಷ್ಟು ವೆರೈಟಿ ಅಂದರೆ ಸುಮಾರು ವೆರೈಟಿ ಇದೆ. ಸೊ ನಿಮಗೆ ರೆಡಿಮೇಡ್ ಬ್ಲೌಸಸ್ ಬೇಕಪ್ಪ ಅಂತ ಅಂದರೆ ಸೈಜಸ್ ಪ್ರಕಾರ ನೀವು ಪಿಕ್ ಮಾಡ್ತಾ ಹೋಗ್ಬೋದು. ಆ್ಯಕ್ಚುಲಿ ಎಲ್ಲ ಫ್ರೀ ಸೈಜ್ ಬರುತ್ತೆ. ಯಾವ ರೀತಿ ಬೇಕೋ ಆ ಥರ ನಾವು ಟಕ್ನ ಇಡಿಸ್ಕೊಳ್ಳೋದು ಅಥವಾ ಲೂಸ್ ಮಾಡೋದು ಮಾಡ್ಕೋಬೋದು. ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಸುಮಾರು ಸ್ಯಾರೀಸ್ಗಳಿದ್ದಾವೆ, ಬಟ್ ಒಂದೊಂದಕ್ಕೆ ಬ್ಲೌಸ್ ಇರಲ್ಲ ಅಥವಾ ಬ್ಲೌಸ್ ಹೊಲ್ಸಿರಲ್ಲ. ಆ ಥರ ಇದ್ದರೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದಲ್ವಾ ಅಂತ ಅದನ್ನೇ ನೋಡ್ತಾ ಇದ್ದೀನಿ. ಸೊ ಇದು ರೆಡಿಮೇಡ್ ಬ್ಲೌಸಸ್ ಇದೆ ನಮ್ಮಲ್ಲಿ. ಸ್ಟಾರ್ಟಿಂಗ್ ಸೈಜ್ 32 ಇಂದ 44ವರೆಗೂ ಸೈಜಸ್ ಇದೆ. ಎಲ್ಲ ಬ್ಲೌಸಲ್ಲಿ ಇಲ್ಲಿ ಅಡ್ಜಸ್ಟಬಲ್ ಮಾರ್ಜಿನ್ಸ್ ಇರುತ್ತೆ. ಆರಾಮಾಗಿ ಅಡ್ಜಸ್ಟ್ ಆಲ್ಟರ್ ಮಾಡ್ಬೋದು ಮನೆಯಲ್ಲಿನೇ. ಮತ್ತು ಎಲ್ಲ ಬ್ಲೌಸಸಲ್ಲಿ ಒಳಗಡೆ ಸ್ಲೀವ್ಸ್ಗೋಸ್ಕರ ಫ್ಯಾಬ್ರಿಕ್ ಇರುತ್ತೆ. ಆರಾಮಾಗಿ ಸ್ಲೀವ್ಸ್ ಹಾಕ್ಸ್ಕೊಬೋದು. ಎಲ್ಲ ಪ್ರಿಂಟ್ಸ್ ಕಟೆಡ್ ಸ್ಟಿಚ್ಡ್ ಇರುತ್ತೆ. ಸೊ ಒಳಗಡೆ ಕಾಟನ್ ಫ್ಯಾಬ್ರಿಕ್ದು ಲೈನಿಂಗ್ ಇದೆ. ಪ್ಯಾಡೆಡ್ ಬರುತ್ತೆ. ಹಾಂ, ಪ್ಯಾಡೆಡ್. ಬ್ಲೌಸಸ್ ಬಂದು ಸ್ಲೀವ್ಲೆಸ್ ಇದೆ. ಎಲ್ಲದಕ್ಕೂ ವಿತ್ ಸ್ಲೀವ್ಸ್ ಏನಿದೆ ಅದನ್ನು ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಸ್ಲೀವ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಅಟ್ಯಾಚ್ ಮಾಡಿ ಹೊಲಿಸ್ಕೋಬೋದು. ನೋಡಿ ಸುಮಾರು ಡಿಸೈನ್ಸ್ ಇದೆ ಅಲ್ವಾ, ಅದನ್ನೇ ನೋಡ್ತಾ ಇದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ವಿತ್ ಬ್ಲೌಸ್ ಇಷ್ಟ ಇಲ್ಲ ಹೊಲಿಸ್ಕೊಳ್ಳೋಕ್ಕೆ ಅಂತ ಅಂದರೆ ಈಗ ಆ್ಯಕ್ಚುಲಿ ನೋಡಿ ಈ ಥರ ಹೊಸ ಥರ ಡಿಸೈನ್ಸ್ ಕೂಡ ಬಂದಿದ್ದಾವೆ. ಕಾಂಟ್ರಾಸ್ಟಲ್ಲಿ ನೀವು ಹೊಲಿಸ್ಕೋಬೋದು. ಇದು ಮಲ್ಟಿ ಕಲರ್ ರೆಡಿಮೇಡ್ ಬ್ಲೌಸ್ ಕೂಡ ಸಿಗುತ್ತೆ. ಅದಕ್ಕೆ ನೋಡೋಣ ಅಂತ ಬಂದೆ. ಈ ಥರ ಒಂದು ಬ್ಲೌಸ್ ಇದ್ಬಿಟ್ರೆ ಏನು ಗೊತ್ತಾ, ಯಾವುದೇ ಸ್ಯಾರಿ ಆದ್ರೂ ಬ್ಲೌಸ್ ತಕ್ಷಣಕ್ಕೆ ಬ್ಲೌಸ್ ಹೊಲ್ಸೋಕ್ಕಾಗಿಲ್ಲ ಅಂದರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಒಳ್ಳೆ ವರ್ಕ್ ಕೂಡ ಇದೆ. ಅದಕ್ಕೆ ನೋಡೋಣ ಅಂತ. ಫೈನಲಿ ನಾನು ಬ್ರೌನ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಆಯಿತು, ಸ್ಯಾರಿ ಪರ್ಚೇಸಿಂಗ್ ಆಯಿತು. ಈಗ ಆಲ್ರೆಡಿ ಎಷ್ಟು ಗೊತ್ತಾ, 3 ಗಂಟೆ ಆಗ್ತಾ ಇದೆ. ನಾವು ಹೋಗಿ ಏನಾದ್ರು ತಿನ್ನಬೇಕು. ನನಗಂತೂ ಫುಲ್ ಹೊಟ್ಟೆ ಹಸಿತಾ ಇದೆ. ಫುಲ್ ಖುಷಿಯಾಗಿದ್ದೀನಿ. ಸ್ಯಾರಿ ಕಲರೂ ಇಷ್ಟ ಆಯಿತು ಪ್ರತಿಯೊಂದೂ. ವೆರ್ ಆರ್ ವಿ ಗೋಯಿಂಗ್ ಜಾನ್? ಎನಿ ಐಡಿಯಾ ಟು ಹ್ಯಾವ್ ಫುಡ್? ಮೇಘನಾ? Yes, I'm not able to find it. Let's first see what all is available. Meghna's is one option. Meghna's is one option. ಹಾಗೆ ಹುಡ್ಕೊಂಡು ಬರುವಾಗ ಗುಫಾ ರೆಸ್ಟೋರೆಂಟು ಗಾಲ್ಫ್ ಕ್ಲಬ್ ಬರುತ್ತಲ್ಲ ಅಲ್ಲಿ ಸಿಕ್ತು. ಆ್ಯಕ್ಚುಲಿ ಗುಫಾ ರೆಸ್ಟೋರೆಂಟ್ ನಾನು ಮೈಸೂರಲ್ಲಿ ತುಂಬ ಹೋಗ್ತಾ ಇದ್ದೆ. ಬ್ಯಾಂಗ್ಳೂರಲ್ಲಿ ಇದೆ ಅಂತ ಗೊತ್ತೇ ಇಲ್ಲ. ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು. ಇದೊಂಥರ ಗುಫಾ ಕಾನ್ಸೆಪ್ಟು. ಗುಹೆ ಥರ ಇರುತ್ತೆ. ಆಮೇಲೆ ಆ್ಯನಿಮಲ್ ಸೌಂಡ್ಸ್ ಎಲ್ಲ ಹಾಕಿರ್ತಾರೆ. ನೀರೆಲ್ಲ ಸುರಿತಾ ಇರುತ್ತೆ. ಆ ಥರ ಸಕ್ಕತ್ತಾಗಿರುತ್ತೆ. ಹೆಂಗಿದ್ರು ನನಗೆ ಇವ್ರಿಗೆ ನಾನ್ ವೆಜ್ ಊಟ ಮಾಡಬೇಕು ಇವತ್ತು ಅಂತ ಸಖತ್ ಆಸೆ ಆಗ್ತಾಯಿತ್ತು. ಅದಕ್ಕೆ ಬಂದು ಚೆನ್ನಾಗಿ ಬಿರಿಯಾನಿ ತಿನ್ನೋಣ ಅಂತ ಬಂದ್ವಿ. ಸ್ವಲ್ಪ ಪ್ರೈಸ್ ರೇಂಜ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ಇವರು. ಅಂದರೆ ಮೈಸೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ. ಏನಪ್ಪ ಇದು ಕಲ್ಮಿ ಕಬಾಬ್ ಬರ್ತಾ ಇದ್ದೀನಿ. ಏನು ಚಿಕನ್ ಕಬಾಬ್ನ ಆರ್ಡರ್ ಮಾಡಿದರು. ತುಂಬ ಚೆನ್ನಾಗಿದೆ. ಹರಿಯಾಲಿ ಚಿಕನ್ ಕಬಾಬು. ಅದನ್ನು ತಿಂತಾ ಇದ್ದೀವಿ. You ordered biryani? Yes. Did you ask me? Why should I ask? I wanted to eat biryani, wanted to eat roti, so I ordered biryani. But did you ask for my permission? Why should I ask? Do you have money? Then who will pay for it? You are going to pay for it. So it's my money, right? You should have asked for my Your permission. money is my money. Acha, okay. My money is your money. Your money is also your money. My money is always my money. Your money is my money. Okay. But next time ask. What now? No. I'll
Fine. ನೋಡಿ ಬಿರಿಯಾನಿ ಬಂತು, ಏನೆಲ್ಲ ಸುಮ್ಮನೆ ರೇಗಿಸ್ತಾ ಇದ್ರು ನನಗೆ ಅಷ್ಟೇ. ಆ ಥರ ಎಲ್ಲ ಪಾಪ ನನ್ನ ದುಡ್ಡು ನಿನ್ನ ದುಡ್ಡು ಅಂತ ಯಾವತ್ತೂ ಭೇದ ಭಾವ ಮಾಡಲ್ಲ. ನಾನು ಯಾವಾಗಲೂ ಅಷ್ಟೇ, ನನಗೆ ಏನಾದ್ರು ಇದನ್ನು ತೊಗೋಬೇಕು ಕೊಡಿಸಿ ಅಂತ ಅಂದರೆ ಆ ತಿಂಗಳೆಲ್ಲ ಅಂದ್ರೂ ನೆಕ್ಸ್ಟ್ ಮಂತಲ್ಲಂತೂ ಖಂಡಿತವಾಗ್ಲೂ ಕೊಡಿಸ್ತಾರೆ. ಇವತ್ತು ನಾನು ಸೀರೆ ತೊಗೊಂಡೆ ಅಲ್ವಾ, ಬ್ರೌನ್ ಮೈಸೂರು ಸಿಲ್ಕ್ ಸ್ಯಾರಿ, ಅದು ನಿಮ್ಗೆ ಇಷ್ಟ ಆಯಿತೋ ಇಲ್ವೋ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ. ಊಟನೂ ಆಯಿತು ಚೆನ್ನಾಗೆ, ಆ್ಯಕ್ಚುಲಿ ಇಷ್ಟ ಆಯಿತು ಊಟ, ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಸೊ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ದಟ್ ವಾಸ್ ಇಟ್. ಇವತ್ತಿನ ವ್ಲಾಗ್ ಹೆಂಗಾಯಿತು, ಇಷ್ಟ ಆಯಿತಾ ನಿಮಗೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ಪಾರ್ಕಿಂಗ್ ಅಲ್ವಾ, ರಶ್, ಇನ್ನೂ ಟ್ರಾಫಿಕ್ ಇದೆ ನೋಡಿ. ಟ್ರಾಫಿಕ್ ಯಾವಾಗಾದ್ರೂ ನೀವು ಬೆಂಗಳೂರಲ್ಲಿ ಟ್ರಾಫಿಕ್ ಇಲ್ಲ ಅನ್ನಂಗೆ ಇಲ್ಲ ತುಂಬ ಜಾಸ್ತಿ ಇರುತ್ತೆ, ಕಮ್ಮಿ ಇರಲ್ಲ, ಸ್ವಲ್ಪ ಓಕೆ ಇರುತ್ತೆ. ಸೊ ಎಸ್, ದಟ್ ವಾಸ್ ಇಟ್.